मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಇವತ್ತು ನಮ್ಮ ಜೊತೆ ಹಿರಿಯ ಸಾಹಿತಿ ಮತ್ತು ರಾಜಕಾರಣಿಯಾಗಿ ಸಾಕಷ್ಟು ಸಾಧನೆ ಮಾಡಿರುವಂತಹ ಬಿಟಿ ಲಲಿತಾ ನಾಯ್ಕ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಈಗಾಗ್ಲೇ ನಮ್ಮ ಕನ್ನಡ ದ್ರಾವಿಡ ಭಾಷೆಗಳು ಅದ್ರ ಸಹೋದರ ಭಾಷೆಗಳು ಅಂತ ಹೇಳಿ ಲಿಂಗ್ವಿಸ್ಟಿಕ್ ನಲ್ಲಿ ಇದ್ರೂ ಸಹ ಕಮಲಾಸನ್ ಅವ್ರಿಗೆ ಅರಿವಿನ ಕೊರತೆಯಿಂದ ಅವರು ಕನ್ನಡ ಬಂದಿರೋದು ತಮಿಳಿಂದ ಹೇಳಿ, ಈಗ ನನಗ್ ಗೊತ್ತಿರ್ಲಿಲ್ಲ, ನಾವಿಬ್ರು ಒಬ್ರಿಂದ ಒಬ್ರ ಜೊತೆ ಪ್ರೀತಿ ಇದ್ದೀವಿ, ಒಂದ್ ಸಾರಿ ಕೇಳೋ ಪ್ರಶ್ನೆ ಬೇಡ ಅಂತ ಏನೋ ಹೇಳಿದ್ದಾರೆ. ಆದ್ರೆ ಈಗ ಅದನ್ನ ದೊಡ್ಡದ್ ಮಾಡ್ತಾ ಈಗ ನಾವು ಸೌತ್ ಇಂಡಿಯಾದಲ್ಲಿ ಒಂದು ಒಗ್ಗಟ್ಟನ್ನು ಕಾಯ್ದುಕೊಳ್ಳುವಂತಹ ರಾಜಕೀಯ ಪರಿಸ್ಥಿತಿ ಸಂದರ್ಭದಲ್ಲಿ ಈಗ ಈ ಗಲಾಟೆ ಎದ್ದಿರೋದು ಎಷ್ಟು ಸೂಕ್ತ? ಈಗ ಕನ್ನಡದ ಭಾಷೆಗೂ ಧಕ್ಕೆ ಆಗ್ಬಾರ್ದು, ಸೌತ್ ಇಂಡಿಯಾದವರು ಒಗ್ಗಟ್ಟಾಗಿರ್ಬೇಕು. ಈ ನಿಟ್ಟಿನಲ್ಲಿ ತಾವೇನ್ ಮಾತಾಡ್ತೀರಾ ಮೇಡಮ್? ಈಗ ನೋಡಿ, ಒಬ್ಬೊಬ್ರು ಹೇಳ್ತಾರೆ, ಏನೋ ಅವ್ರಿಗೆ ತಿಳಿದಿದ್ದು ಹೇಳ್ತಾರೆ. ಅವ್ರು ಮೊದ್ಲೇ ಹೇಳಿದಾರೆ ನಾನ್ ತಜ್ಞ ಅಲ್ಲ ಅಂತ. ಒಬ್ಬ ಕಲಾವಿದ ತಮಿಳಿನಿಂದ ಹುಟ್ಟಿತು ಅಂತ ಅವ್ರು ಅನ್ಕೊಂಡಿರ್ಬೇಕೇನೋ ಹೇಳಿರ್ತಾರೆ. ಹಾಗ ಅಂದ್ ಕೂಡ್ಲೆ ನಮ್ ಕನ್ನಡ ಏನು ಅದ್ರ ಘನತೆಗೆ ಏನು ಚ್ಯುತಿ ಬರಲ್ಲ. ಇವತ್ತು ಬೂಕರ್ನಂತ ಪ್ರಶಸ್ತಿ ಪಡೆದು ಇಡೀ ದೇಶ ಬಿಟ್ಟು ಹೊರ ದೇಶದಲ್ಲೇ ಇದು ಬಾರಿಸ್ತಾ ಇದೆ, ಅದು ಡಂಗುರ ಬಾರಿಸ್ತಾ ಇದೆ, ಸಂತೋಷದ ಡಂಗುರ ಬಾರಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಕಮಲ ಹಾಸನ್ ಆ ತರ ಮಾತಾಡಿದ್ದಾರೆ. ಅವರು ಯಾಕೆ ಮಾತಾಡಿದ್ದಾರೆ, ಅದ್ರ ಹಿಂದೆ ಏನಿದೆ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಈ ಕಿತ್ತಾಟದಿಂದ ಯಾರು ಲಾಭ ಪಡಿತಾರೆ, ಕನ್ನಡಕ್ಕೆ, ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಎಂತ ಮೋಸ ಆಗುತ್ತೆ ಅನ್ನೋದು ಇವರು ಅರ್ಥ ಮಾಡ್ಕೋಬೇಕು. ಇದು ಒಂದ್ ರೀತಿ ಭಾವುಕತೆಗೆ ಒಳಗಾಗ್ತಾರಲ್ಲ, ಅದು ತಪ್ಪದು. ಅವ್ರಿಗೆ ಹೇಳ್ಬಹುದು, ಬಾರಪ್ಪ ನೀನು ಚರ್ಚೆ ಕೂತ್ಕೋ, ಈಗ ನಮ್ ತಜ್ಞರು ಹೋಗಿ, ಕನ್ನಡದ ತಜ್ಞರು ತಮಿಳು ಆ ಕಡೆಯಿಂದಲೂ ಬರ್ಲಿ, ಏನು ನಿಜವಾದ ಇತಿಹಾಸ ಏನಿದೆ, ಯಾವ್ದ್ರಿಂದ ಯಾವ್ದು ಹುಟ್ಟಿತು ಹೇಳಿ. ಈಗ ಸಮಕಾಲ ಅಂತ ಹೇಳ್ತಾರೆ. ತಮಿಳಿಗೂ ಕೂಡ ಒಳ್ಳೆ ಇದಿದೆ, ಖಂಡಿತ ಅದ್ರೊಳಗೆ ಸುಳ್ಳಂತೂ ಇಲ್ಲ. ತಮಿಳು ಸಾಹಿತ್ಯ ಆಗಿರ್ಬಹುದು, ತಮಿಳು ಬೇರೆ ಏನೇ ಆಗಿರ್ಬಹುದು, ಅವರ ರಾಜಕೀಯ ಜೀವನ ಪ್ರತಿಯೊಂದು ಕೂಡ ಒಂಥರ ಅದ್ಭುತವಾಗೇ ಇದೆ. ನಮ್ ಕನ್ನಡ ನಾಡು ನಮಗೆ ಅದ್ಭುತವಾಗಿದೆ. ನಮ್ಮ ಕನ್ನಡ ನಾಡು ನಮಗೆ, ನಮ್ಮ ನದಿ, ಬೆಟ್ಟ, ಗುಡ್ಡ ಎಲ್ಲವೂ ಕೂಡ, ನಮ್ಮ ರಾಜಕೀಯ ಜೀವನ, ನಮ್ಮ ಸಾಂಸ್ಕೃತಿಕ ನಾಯಕರು, ನಮ್ಮ ಪೂರ್ವದ ನಮ್ಮ ಪೂರ್ವಿಕರು, ಇದೆಲ್ಲ ಕನ್ನಡ ನಾಡಿಗೆ ಯಾರು ಏನ್ ಹೇಳಿದ್ರು ಅದು ಕಡಿಮೆ ಆಗಲ್ಲ. ತುಂಬಾ ಒಳ್ಳೆಯ ಒಂದು ಇತಿಹಾಸ ಇರುವಂತದ್ದು ಕನ್ನಡ ಭಾಷೆ. ಆದ್ರಿಂದ ಅವರು ಹೇಳಿದ ಕೂಡಲೇ ಅದನ್ನ ಎಳೆಯೋದು ನನಗೆ ಇಷ್ಟ ಆಗಲ್ಲ. ಈಗಾಗ್ಲೇ ಬಾನು ಮುಷ್ತಾಕ್ಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ರು. ಮೋದಿ ಆಗ್ಲಿ ಬಿಜೆಪಿ ಆಗ್ಲಿ ಇದುವರೆಗೂ ಅವ್ರಿಗೆ ವಿಶಸ್ ಮಾಡ್ಲೇ ಇಲ್ಲ. ಅದು ಇವತ್ತು ನಮ್ಮ ಜನರಿಗೆ ಕಾಣಿಸ್ತಿಲ್ವಾ ಕನ್ನಡಿಗರಿಗೆ? ಮೋದಿ ಏನ್ ಬೇಕಾದ್ರೂ ಕನ್ನಡಕ್ಕೆ ಅವಮಾನ ಮಾಡಬಹುದು, ಅರಿವಿಲ್ದೆ ಅರಿವಿಲ್ದೆ ಮಾತಾಡಿದವರು ತಪ್ಪಾಗಿದೆ ಅಂತ ಹೇಳ್ತಾ ಇದಾರೆ. ನನಗೆ ಗೊತ್ತಾಗಿಲ್ಲ, ಪ್ರೀತಿಯಿಂದ ನಾವಿಬ್ರು ಇದ್ದೀವಿ, ಬೇಡ ಈ ವಿಚಾರ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಮ್ಮ ಬಾನು ಮುಷ್ತಾಕ್ ಅವರು ಮುಸ್ಲಿಂ ಮಹಿಳೆ ಆಗಿದ್ಕೆ ಅವ್ರಿಗೆ ಗೌರವ ಕೊಡ್ತಾ ಇಲ್ಲ. ಮತ್ತೆ ಅಲ್ಲಿ ಕನ್ನಡನೇ ಮುಖ್ಯ, ಅವ್ರ ಜಾತಿ ಯಾವ್ದು ಮುಖ್ಯ ಅಲ್ಲ. ಇದನ್ನ ಯಾಕೆ ನಾವ್ ಯಾರು ಕನ್ನಡಿಗರು ಪ್ರಶ್ನಿಸ್ತಿಲ್ಲ? ನೀವು ಸಹ ಇದನ್ನ ಯಾವ ರೀತಿ ನೋಡ್ತೀರಾ ಮೇಡಮ್? ನಾನಂತೂ ಇದನ್ನ ನಿಜವಾಗಿಯೂ ಅವ್ರ ಬಗ್ಗೆ ನನಗೆ ಅನುಕಂಪ ಹುಟ್ಟುತ್ತೆ. ಅಲ್ಲ, ಇಷ್ಟು ಒಬ್ಬ ಪ್ರಧಾನಮಂತ್ರಿಯಾಗಿ ಇಡೀ ದೇಶವನ್ನ ಒಂದೇ ದೃಷ್ಟಿಯಿಂದ ನೋಡುವಂತ, ಎಲ್ಲಾ ಜನಾಂಗವನ್ನ ಪ್ರೀತಿಸುವಂತ ಒಬ್ಬ ಪ್ರಧಾನಿ ಆಗ್ಬೇಕಾಗಿತ್ತು. ಆದ್ರೆ ಅದ್ರೊಳಗೂ ಜಾತಿ ತಂದಿದಾರಲ್ಲ, ಕೋಮು ಭಾವನೆ ತಳೆದಿದ್ದಾರೆ ಅನ್ನೋದು ತುಂಬಾ ಬೇಸರದ ವಿಷಯ. ಯಾಕೆಂದ್ರೆ ಅವರು ಮೊಟ್ಟ ಮೊದಲಾಗಿ ಅವರು ಇದ್ ಮಾಡಬೇಕಾಗಿತ್ತು. ಎಂಥ ಪ್ರಶಸ್ತಿ ಅದು, ಏನು ಅದು ಕನ್ನಡಕ್ ಬಂದ್ರೇನು, ಯಾರಿಗ್ ಬಂದ್ರೇನು, ಇಂಡಿಯಾ ದೇಶಕ್ಕೆ ಬಂದಿದೆ, ನಮ್ಮ ಭಾರತಕ್ಕೆ ಬಂದಿದೆ. ಅದಕ್ಕೆ ಭಾರತದ ಪ್ರಧಾನಿ, ಭಾರತದ ರಾಷ್ಟ್ರಪತಿ ಇವರು ಮೊದಲು ಗೌರವಿಸ್ಬೇಕು, ಅಭಿನಂದಿಸ್ಬೇಕು.
ಅದ್ ಬಿಟ್ಟು ಎಷ್ಟು ಸಣ್ಣತನ ತೋರಿಸಿದಾರಲ್ಲ. ಕಮಲ್ ಹಾಸನ್ ಇವ್ರ ಮುಂದೆ ಏನೂ ಅಲ್ಲ. ಹೌದು, ಅವ್ರ ತಪ್ಪ ಮುಂದೆ ಇದು ತಪ್ಪೇನಲ್ಲ. ತಪ್ಪಲ್ಲ. ನಿಜವಾಗಿಯೂ ಸಣ್ಣವರಾಗೋದು ಕಮಲ್ ಹಾಸನ್ ಅಲ್ಲ. ಕಮಲ್ ಹಾಸನ್ ಸಣ್ಣವರಾಗಲ್ಲ, ಸಣ್ಣವರಾಗೋದು ಇವ್ರು. ಈ ತರದ ಭಾವನೆ ತಾಳಿ. ಅದಕ್ಕೆ ಏನೋ ಒಂದ್ ಹೇಳಿದಾರ ಅವರಾದ್ರು, ತಮಿಳಿನಿಂದ ಹುಟ್ಟಿದ್ದು ಅಂದಿದ್ದಾರೆ ಹೊರತು ತಮಿಳು ಬಹಳ ಶ್ರೇಷ್ಠ ಏನ್ ಹೇಳಿಲ್ಲ. ಯಾವ್ದ್ರಿಂದ ಹುಟ್ಟಿದೆ, ಎಷ್ಟೇ ತಜ್ಞರು ಏನೇ ಹೇಳಿದ್ರು ಸತ್ಯ ಎಲ್ಲೋ ಇರುತ್ತೆ ಒಂದ್ ಕಡೆ. ಒಟ್ಟಿನಲ್ಲಿ ಭಾಷೆ ನಮ್ಮ ಭಾವಾತ್ಮಕವಾದ ಸಂಬಂಧವನ್ನ ಬೆಳೆಸ್ತಾ ಇದೆ, ನಮ್ಮ ಸಂಸ್ಕೃತಿಯಾಗಿದೆ, ನಮ್ ಜೀವನ ಆಗಿದೆ. ಅದನ್ನ ನಾವು ಪ್ರೀತಿ ಮಾಡ್ತೀವಿ, ಅಷ್ಟು ಸಾಕು. ಯಾರೋ ಏನೋ ಹೇಳಿದ ಕೂಡ್ಲೆ ಕಮಲ್ ಹಾಸನ್ ಬಹಳ ಏನು ಟೀಕೆ ಮಾಡಿ ಏನೋ ಹೇಳ್ಬಾರದ್ ಹೇಳಿ ಏನ್ ಮಾಡಿಲ್ಲ. ಅಷ್ಟ್ ಹೇಳಿದ್ದಾರೆ, ನಾವು ಕ್ಷಮಿಸಬಹುದು. ಅವರು ಕ್ಷಮೆ ಯಾಚಿಸ್ದಿದ್ರು ಕೂಡ ನಾವ್ ಅದನ್ನ ಬಿಟ್ಬಿಡ್ಬಹುದು, ಏನ್ ತೊಂದ್ರೆ ಇಲ್ಲ. ಯಾಕೆಂದ್ರೆ ಒಂದ್ ಸಣ್ಣ ಮಾತಿಗೆ ನೋಡಿ, ನಮ್ಮಲ್ಲಿ ಮೂಢನಂಬಿಕೆ ಎಷ್ಟಿದೆ, ಮತ್ತೆ ಭಾಷೆ ಬಗ್ಗೆ ಏನಿದೆ, ಇವೆಲ್ಲ ವಿಚಾರ ಮಾಡಿದಾಗ ತುಂಬಾ ನೋವು. ಈಗ ಕಾಂತಾರದಲ್ಲಿ ನೀವು ಹೇಳಿದ್ರೆ ಮೂಢನಂಬಿಕೆನೆ ತುಂಬಿದೆ ಅಂತ. ಹೌದು, ಆಗ ಯಾರು ವಿಶ್ಲೇಷಣೆ ಮಾಡ್ಲಿಲ್ಲ ನೋಡಿ. ಮೂಢನಂಬಿಕೆಯನ್ನ ಪ್ರತಿಪಾದಿಸೋದಕ್ಕೆ ಅವರು ಅದನ್ನ ತೆಗ್ದಿದ್ದಾರೆ. ಅಂದ್ರೆ ಎಷ್ಟು ಮೌಢ್ಯ ಇದೆ, ಅದನ್ನ ನಾವು ಆ ರೀತಿಲಿ ನೋಡ್ಬೇಕು ಅಂತ ಹೇಳೋದು ನಾನು. ಯಾಕೆಂದ್ರೆ ಒಬ್ಬ ನೊಂದವನ ಕೂಗು, ಕಿರ್ಚುವಿಕೆ, ಅರಚುವಿಕೆ, ಅದನ್ನ ದೇವ್ರು ಅಂತ ಇವರು ಅದನ್ನ ಇದು ಮಾಡೋ ಬದಲಾಗಿ ಯಾಕೆ ಆತರ ಅವ್ನು ಮಾಡ್ತಾನೆ, ಮಾನಸಿಕವಾಗಿ ಅವನು ನೊಂದಿರ್ತಾನೆ, ಮುಂದೆ ಅದು ಆ ರೂಪ ತಾಳತ್ತೆ. ಈಗ ಪ್ರೆಷರ್ ಕುಕ್ಕರ್ ನಲ್ಲಿ ಪ್ರೆಷರ್ ಹೇಗೆ ಬರುತ್ತೋ ಹಾಗೆ ಅಂತ ಹೇಳ್ಬೋದು. ಹಾಗೇನೆ ನೋಡಿ, ಈಗ 3 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ನಮ್ಮ ಕನ್ನಡಿ, ಒಬ್ಬ ತಾಯಿ, ತಂದೆ, ಮಗಳು. ಅವ್ರು ಯಾಕೆ ಮಾಡ್ಕೋಬೇಕಾಗಿತ್ತು? ನಮ್ ಕನ್ನಡಿಗರ ಅದೇ ಇದು ಮೈಸೂರು ಜಿಲ್ಲೆಯಲ್ಲಿ ಅಲ್ಲ, ಜಾತಿ ಅನ್ನೋದು ಎಷ್ಟು ಉನ್ಮಾದಕ್ಕೆ ಹೋಗಿದೆ, ಅದನ್ನ ಅವೇರ್ ಮಾಡ್ಬೇಕಾಗಿತ್ತು. ಅಲ್ಲ, ಒಂದು ಹಸು ಎಮ್ಮೆ ಇದಕ್ಕ ಎತ್ತಿನ ಜೊತೆ ಹೋಗಿಲ್ಲ, ಮನುಷ್ಯರ ಜೊತೆ ಹೋಗಿದ್ದಾಳೆ, ಮನುಷ್ಯರ ಮಾಡಿರ್ತಾಳೆ. ಆಯ್ತಮ್ಮ ಹೋಗು, ನನ್ ಗೌರವಕ್ಕೆ ಚ್ಯುತಿ ಬಂತು. ಇದು ನೋಡಿ, ಭಾಷೆಗೆ ಹೇಗೆ ಭಾಷಾಂಧತೆ ಇದೆ ನೋಡಿ. ಕನ್ನಡನೋ ತಮಿಳು ಅಂತಲೋ ಏನೋ ಒಂದು ಅಂಧತೆ ಬರುತ್ತಲ್ಲ, ಧರ್ಮಾಂಧತೆ, ಭಾಷಾಂಧತೆ. ಹಾಗೆ ಇದು ಒಂದು ಅಂಧತೆ. ಆ 3 ಜನ ಮಗಳಿದ್ಲು, ಬದುಕಬಹುದಾಗಿತ್ತು. ಇರ್ಲಿ ಹೋಗಿ ಎಲ್ಲಾರು ಒಂದು ಯಾಕೆ ಎತ್ತಿಡಿತಿಲ್ಲ ಅನ್ನೋದ್ರಿಂದ ರಾಜಕೀಯ ಲಾಭ ಆಗಲ್ಲ ರಾಜಕಾರಣಿಗಳಿಗೆ. ಅಲ್ಲ ನನಗೆ ಹೇಳ ಅಂಥವೆನ್ನೆಲ್ಲ ನಾವು ಪರಿಗಣಿಸಬೇಕಾಗ್ತದೆ. ಬೇರೆ ರೀತಿಲಿ ಯಾರು ಆತರ ಮಾಡ್ಕೋಬಾರ್ದು ಅಂತ ಯಾವುದೇ ಒಂದು ರೀತಿಯಲ್ಲಿ ಇದ್ ಮಾಡ್ಬೇಕಾಗತ್ತೆ. ಈಗ ನಂಬಿಕೆ ವಿರೋಧಿ ಒಂದು ಇದು ತಂದಿದ್ರಲ್ಲ ಕರಡು, ಆಗ ರೆಡಿ ಆಗ್ತಾ ಇತ್ತು. ಸಿದ್ದರಾಮಯ್ಯನವರ ಹಿಂದೆ ಮುಖ್ಯಮಂತ್ರಿ ಆದಾಗ ಅದು ಅಲ್ಲಿಗೆ ನಿಲ್ತು. ಬಹುಶಃ ಅದು ಜಾರಿಗೆ ಬಂದಿದ್ರೆ ಈ ಒಂದು ತಿಳುವಳಿಕೆ ಬರ್ತಾ ಇತ್ತೇನೋ ಜನಗಳಲ್ಲಿ ಅಂತ. ಅದು ಯಾರಾದ್ರೂ ಯಾವುದೇ ಒಂದು ಜಾತಿಯವ್ರನ್ನಾಗ್ಲಿ, ಇನ್ನೊಬ್ಬ ನೋಡಿ, ನನ್ ತಂಗಿ ಇನ್ನೊಬ್ಬನ ಯಾರನ್ನೋ ಯಾವ್ದೋ ಜಾತಿಯವ್ರನ್ನ ಇದ್ ಮಾಡಿದಾಳೆ ಅನ್ನೋದು ಕೊಂದಿದೀನಿ ಅಂತ ಹೇಳಿದಾನೆ. ಕೊಂದಾಕಿದಾನ ಅವನು. ಮಹಿಳೆನ ಯಾವ ರೀತಿ ನೋಡ್ತಾ ಇದಾರೆ ನೋಡಿ. ಈಗ ಒಂದು ಹುಡುಗನ್ನ ಪ್ರೇಮಿಸಿ ಹೋಗಿದ್ದಾಳೆ ಅಂದ್ರೆ ತಂದೆ ತಾಯಿ ಸಾಯ್ಬೇಕು ಯಾಕೆ? ಜೀವನ ಅನ್ನೋದು ಒಂದು ಒಂಟಿಯಾಗಿ ಎದುರಿಸುವಂತಹ ಒಂದು ಇದಲ್ವಾ? ಹೌದು, ಸ್ವಂತಿಕೆ ಇದೆ, ಇದೆ. ಮತ್ತೆ ಅವ್ರು ವಿಚಾರ ಮಾಡೋ ಶಕ್ತಿ ಇರತ್ತೆ. ಅವಳೇನು ಮೈನರ್ ಹುಡುಗಿ ಅಲ್ಲ, 16-17 ವರ್ಷದ ಹುಡುಗಿ ಅಲ್ಲ ಇರತ್ತೆ. ಹೋಗಿರ್ತಾರೆ ಅಷ್ಟಕ್ಕೆ. ಅಂದ್ರೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋ ಜನ ಇದಾರಲ್ಲ ಕನ್ನಡಿಗರು, ಬಹಳ ಜನ. ನನಗೆ ಅದು ಆಶ್ಚರ್ಯ ಆಗೋದು. ಈಗ ಬೂಕರ್ ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದಿಸ್ಲಿಲ್ಲ ಅವರು ಅನ್ನೋದು ಎಷ್ಟ್ ಜನ ಹೇಳ್ತಾರೆ. ಅಭಿನಂದಿಸ್ಬೇಕಾಗಿತ್ತು ಅಂತ ಹೇಳೋರು ಬಹಳ ಕಡಿಮೆ. ಅದು ಹಂಗಾಗ್ಲಿಲ್ವಲ್ಲ ಅಂತ ನೊಂದ್ಕೊಳ್ಳೋರು ಬಹಳ ಕಡಿಮೆ. ಕನ್ನಡಿಗರ ಒಂದು ಮನೋವೈಶಾಲ್ಯತೆಯನ್ನ ನಾವು ತೋರಿಸಿದಾಗ ಆಯ್ತಾ? ಹಾಗಾದ್ರೆ ನಾವು ಅಷ್ಟು ಸಣ್ಣವರಾದ್ವಾ ಅಂತ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಮೇಡಮ್, ನೀವು ಈಗ ಸಾಹಿತ್ಯವನ್ನು ನೀವು ಸೇವೆ ಸಲ್ಲಿಸಿದ್ದೀರಾ, ಸಿನಿಮಾ ರಂಗಕ್ಕೂ ನಿಮ್ಮ ಕಥೆಗಳು ಅವ್ರು ತೆಗೆದುಕೊಂಡಿದ್ದಾರೆ. ಆ ಹಿನ್ನೆಲೆ ಸಿನಿಮಾ ರಂಗದ ಒಂದು ಈ ಭಾಷೆ ವಿಚಾರದಲ್ಲಿ ತಳ್ಕೊಂಡಿದೆ. ಶಿವರಾಜ್ ಕುಮಾರ್ ಏನು ಮಾತಾಡ್ಲಿಲ್ಲ ಅಂತ ಹೇಳಿ ಇಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿನ ಮತ್ತೆ ಅಲ್ಲಿ ಕಮಲ್ ಅವ್ರನ್ನ ಇಟ್ಕೊಂಡು ಶಿವರಾಜ್ ಕುಮಾರ್ ರಾಜ್ಕುಮಾರ್ ಅವ್ರ ಮಗ ಅಂತ ಹೇಳಿ ಅವ್ರೇನು ಮಾತಾಡ್ಲಿಲ್ಲ ಅಂತ ಹೇಳಿ, ಇದ್ರ ಹಿಂದೆ ಇನ್ನೊಂದು ಕಾಣದೇ ಇರೋ ಹುನ್ನಾರ ಇದೆ. ಅಂದ್ರೆ ಏನಂದ್ರೆ, ಮುಂದೆ ಡಿಲಿಮಿಟೇಷನ್ ಆಗುತ್ತೆ. ಡಿಲಿಮಿಟೇಷನ್ ಆದಾಗ ದಕ್ಷಿಣ ಭಾರತವನ್ನ 120 ಸೀಟ್ಗಳಿಗೆ ಲಿಮಿಟ್ ಮಾಡಿ ಉತ್ತರ ಭಾರತವನ್ನ 600 ಸೀಟ್ಗಳನ್ನ ಮಾಡ್ಕೊಂಡು, ಆಗ ದಕ್ಷಿಣ ಭಾರತ ಒಂದಾಗಿರ್ಬಾರ್ದು, ಕನ್ನಡ ತಮಿಳು ಗಲಾಟೆ ಮಾಡ್ಕೋಬೇಕು. ಈಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿದಾರಲ್ಲ, ಅವತ್ತು ಅವ್ರ ಹೆಸರಲ್ಲಿ ಕನ್ನಡಿಗರು ಒಂದಾಗಬಾರ್ದು
ಅನ್ನೋ ಒಂದು ಹುನ್ನಾರ ಇದೆ. ಇದನ್ನ ನೀವು ಕನ್ನಡಿಗರಿಗೆ ಹೇಗೆ ಅರ್ಥ ಮಾಡಿಸ್ತೀರಾ ಮೇಡಮ್? ಈ ಕನ್ನಡಿಗರು ಈ ಹಿಂದಿ ಹೇರ್ತಾರೆ, ನಮ್ಮೇಲೆ ಹಿಂದಿ ಹೇರ್ತಾರೆ ಅಂತ ಹೇಳಿ ಅಷ್ಟಕ್ಕೆ ಬೊಯ್ಕೊಂಡು ತಮ್ಮಲ್ಲಿ ಕಚ್ಚಾಡ್ಕೊಂಡು ಇದ್ ಮಾಡೋ ಬದಲು ಅದಾಗ್ಲಾರ್ದಾಗ ನೋಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಬೇಕು. ಮೊದ್ಲು ನಾವು ಯಾವ ಒಂದು ಗೆರೆ ಬಹಳ ಅದರಿಂದ ನಾವು ದೊಡ್ಡದಾಗ್ಬೇಕು ಅನ್ನೋದಾದ್ರೆ ಗೆರೆ ನಾವು ದೊಡ್ಡದ್ ಎಳಿಬೇಕೇ ಹೊರತು ಆ ಸಣ್ಣ ಗೆರೆನೇ ನೋಡ್ಕೊಂಡು ನಾವು ಇದ್ ಮಾಡೋದು ಅಲ್ಲ. ಆ ಗೆರೆಯನ್ನ ಸಣ್ಣದ್ ಮಾಡ್ಬೇಕಂದ್ರೆ ನಮ್ ಗೆರೆ ದೊಡ್ಡದಾಗ್ಬೇಕು, ಎಳಿಬೇಕು ನಾವು. ಆ ರೀತಿಯಾಗಿ ನಮ್ಮ ಈ ಭಾಗದ ಇದು ಈ ತುಂಬಾ ಕಷ್ಟ. ಅರ್ಧರ್ಧ ಮಾಡಿ ತುಂಡು ಮಾಡಿ ಅವ್ರು ಒಗ್ಗಟ್ಟಾಗಿ ಇದನ್ನ ನಾಶ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ದಕ್ಷಿಣ ಭಾರತಕ್ಕೆ ಸೀಟೇ ಕಮ್ಮಿ ಮಾಡ್ಬಿಟ್ರೆ ನಮ್ ವಾಯ್ಸ್ ಇಲ್ದಂಗ ಆಗ್ಬಿಡುತ್ತಲ್ಲ ಸಂಸತ್ತಲ್ಲಿ. ಆಟೋಮೆಟಿಕ್ ಆಗತ್ತೆ. ನೀವ್ ಎಲ್ರು ಗೆದ್ ಬಂದ್ರು ಅದಕ್ಕೆ ಸರಿಸಮ ಆಗಲ್ಲ. ಆ ರೀತಿ ಅಂದ್ರೆ ಅವ್ರು ಮಾಡಕ್ ರೆಡಿ ಆಗಿದಾರೆ. ನಮ್ಮನ್ನ ಭಾಷಾ ವಿಚಾರದಲ್ಲಿ ಜಗಳಕ್ಕೆ ಆಡಕ್ ಬಿಟ್ಟು ಅಲ್ಲ ಅವ್ರು ಅದನ್ನ ರೆಡಿ ಮಾಡ್ಕೊಳ್ತಾ ಇದಾರೆ. ನಮ್ ಜನಕ್ಕೆ ಯಾಕೆ ಅರ್ಥ ಆಗಲ್ಲ? ಅರ್ಥ ಬಿಡ್ಲೇಬೇಕದು. ನಿನ್ ಸ್ನೇಹಿತಪ್ಪ ಏನೋ ಹೇಳಿದ್ಯಾ ಬಿಡಪ್ಪ, ಅಲ್ಲಪ್ಪ ಅದು ಅಂತ ಹೇಳಿ ಮುಗಿಸಿ ಅದನ್ನ ಅಲ್ಲಿ ಕ್ಲಿಯರ್ ಮಾಡಿ ಅವ್ರಿಗೆ ಪಾಠ ಕಲಿಸ್ಬೇಕು. ಇಲ್ಲ ನಾವು ಕಟ್ಟಿದೀವಿ, ನೀನ್ ಏನು ಒಳಗಡೆ ಕುತಂತ್ರ ಮಾಡಿದ್ರು ಅದಕ್ಕೆ ನಾವು ಜಗ್ಗಲ್ಲ, ನಾವು ಅಷ್ಟ್ ಭಾವುಕರಾಗಲ್ಲ, ನಮಗೆಲ್ಲ ತಿಳಿದಿದೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ನಮ್ ಕನ್ನಡಿಗರು. ಅದಿಟ್ಟು ಈ ನಮ್ಮ ಈ ಏನ್ ದ್ರಾವಿಡ ಭಾಷೆಗಳಿದಾವೆ ಇವುಗಳನ್ನ ನಾವು ಕಳ್ಕೊಳ್ತೀವಿ. ಈ ತರ ಆದ್ರೆ ನಾವು ನಮ್ಮಲ್ಲಿ ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರೆ ಯಾವ ದೇಶ ಯಾವ ಭಾಷೆನೂ ಉಳಿಯಲ್ಲ. ಇದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಈ ದೇಶದಲ್ಲೇ ಎರಡ್ ರೀತಿಯಾಗಿ ಆ ಕಡೆ ಜಬರ್ದಸ್ತ್ಲಿ ನಮ್ಮನ್ನ ತುಳಿದು ಹಾಕ್ತಾರೆ ಅವರು. ಹೌದು, ನಮ್ಗೆ ಏನೋ ಒಂದ್ ಇಶ್ಯೂ ಕೊಡ್ತಾರೆ, ನಾವ್ ಅದನ್ನ ಮಾತಾಡ್ತಾ ಕೂತ್ಕೊಂಡಿರ್ತೀವಿ. ಅವ್ರು ಇನ್ನೊಂದ್ ಕಡೆ ಇನ್ನೊಂದು ಹೊಸ ಅಜೆಂಡಾ ತಂದು ಬಿಡ್ತಾರೆ. ಇದು ಅರ್ಥ ಆಗ್ತಾ ಇಲ್ಲ ನಮ್ ಜನಕ್ಕೆ. ಯಾಕೆ ಅರ್ಥ ಆಗಲ್ಲ? ಅಥವಾ ಈ ದೇಶಭಕ್ತಿ ಅಂದ್ರೆ ಅದೇನಾ ಇವ್ರು ಹೇಳಿಕೊಟ್ಟ ಅಜೆಂಡಾ ಮಾತಾಡ್ತಾ ಕೂತ್ಕೊಳ್ಳೋದ? ಅಷ್ಟೇ, ಮಾತಾಡ್ತಾ ಕೂತ್ಕೊಳ್ಳೋದು. ಮತ್ತೆ ಅದನ್ನ ಮೌಢ್ಯದ ಮೂಲಕ ಇದ್ ಮಾಡ್ಸೋದು. ಒಂಥರ ಹಠ, ಏನೋ ಒಂಥರ ನಮ್ಮ ದಡ್ಡತನ ತೋರಿಸ್ಕೊಂಡು ಅದ್ರ ಮೂಲಕ ಇದ್ ಮಾಡ್ಕೊಂಡಾಗ ಅವ್ರಿಗೆ ಖುಷಿ ಆಗತ್ತದು. ಯಾಕೆಂದ್ರೆ ಅವರು ಆ ವಿಷಯದಲ್ಲಿ ಚಾಣಾಕ್ಷರಿದ್ದಾರೆ. ಅವರು ಕುತಂತ್ರನೂ ಇದೆ ಅವರಿಗೆ. ಆ ಕುತಂತ್ರವನ್ನ ನಾವು ಒಂದು ಪ್ರತಿತಂತ್ರದಿಂದ ನಾವು ಅದನ್ನ ಗೆದ್ದು ನಮ್ಮ ತನವನ್ನ ಉಳಿಸ್ಕೋಬೇಕು. ನಮ್ಮ ಎಷ್ಟು ರಾಜಕೀಯ ಶಕ್ತಿ ಏನಿದೆ, ನಮ್ಮ ಸಾಮಾಜಿಕವಾಗಿ ನಾವು ಹೇಗೆ ಮುಂದೆ ಬರ್ಬೇಕು, ನಮ್ಮ ಎಲ್ಲಾ ಇಂಡಸ್ಟ್ರಿಗಳಾಗಿರ್ಬಹುದು, ರೈತರು, ಮಹಿಳೆಯರು, ಪ್ರತಿಯೊಬ್ಬರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ಕ್ಷೇತ್ರ ಅಲ್ಲ, ಎಲ್ಲಾ ಕ್ಷೇತ್ರದವರು ಇದನ್ನ ಅರ್ಥ ಮಾಡ್ಕೊಂಡು ಇಡೀ ನಾಡು ಒಗ್ಗಟ್ಟಾದಾಗ ನಮಗೆ ಆಗ ಅವ್ರು ಹೆದರ್ತಾರೆ. ಇಲ್ಲ, ಇವ್ರಿಗೆ ಅರಿವಿದೆ, ನಾವೇನು ಇದು ಮಾಡಿದ್ರು ಕೂಡ ಈ ಜನ ಬಗ್ಗಲ್ಲ, ನಾವು ನಮ್ಮ ಆಟ ನಡೆಯಲ್ಲ ಅನ್ನೋದು ಅವರಿಗೆ ಗೊತ್ತಾಗ್ತದಾಗ. ಆದ್ರೆ ಇದು ಹಾಗಲ್ಲ. ಇದು ಒಂದ್ ಮಾತಿಗೆ ಇವ್ರು ಹಿಡ್ಕೊಂಡು ಕೂತ್ಕೊಂಡು ಅಳೋದ್ ನೋಡಿ ಅವ್ರು ನಗ್ತಾರ ಅವ್ರು ಅಷ್ಟೇ. ಇದಲ್ದೆ ಇದು ಜನಸಾಮಾನ್ಯರ ವಿಚಾರ ಆಯ್ತು. ಇವತ್ತು ರವಿ ಗಾಣಿಗ ಅಂತ ಹೇಳಿ MLA ಇದಾರೆ, ಅವರು ಇವತ್ತು ಕಮಲ್ ಹಾಸನ್ ಹಾಗೆ ಹೀಗೆ ಅದು ದೊಡ್ಡ ವಿಚಾರ, ಕನ್ನಡಿಗರಿಗೆ ಅವಮಾನ ಆಯ್ತು ಅಂತ ಹೇಳಿ ವಿಚಾರ ಹೇಳ್ತಿದ್ದಾರೆ. ಅದ್ರ ಕೇಂದ್ರ ಸರ್ಕಾರ ನಮಗೆ GST ಕೊಟ್ಟಿಲ್ಲ, ಸಾವಿರಾರು ಕೋಟಿ. ಆ GST ವಿಷಯ ಅವ್ರು ಮಾತಾಡಲ್ಲ. ಕೇಂದ್ರ ಸರ್ಕಾರದಿಂದ ನಮಗೆ ಪ್ರತಿ ಬಾರಿ ಅನ್ಯಾಯ ಆಗ್ತಾ ಇರುತ್ತೆ. ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರನ MLAಗೆ ಗಮನಕ್ಕಿಲ್ವಾ? ಬರೀ ಆ ಸಿನಿಮಾದವ್ರ ವಿಚಾರ ಇಟ್ಕೊಂಡು ಮಾತಾಡ್ತಾ ಇದಾರಲ್ಲ. ಇವತ್ತು ಸಿನಿಮಾದವ್ರು ಮಾತಾಡಿದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆ ಭಾಷಾ ವಿಚಾರ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದೇ ಆಮೇಲೆ ಯಾಕೆ ಇವರು ರಾಜಕೀಯವಾಗಿ ಅದನ್ನ ಲಾಭ ಮಾಡಕ್ಕೆ ಎಲ್ಲಾ ಆಡಳಿತ ಪಕ್ಷವೇ ಪ್ರಯತ್ನ ಮಾಡ್ತಾ ಇದೆ ಅಂತ. ರವಿ ಗಾಣಿಗ ಅವರು ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಜನಸಾಮಾನ್ಯರು ಮತದಾರರು ಅದ್ರ ಕಡೆ ನೋಡ್ತಾರ. ಅವರು ಮತ ಅದನ್ನ ಹೇಗ್ ಗಳಿಸಬಹುದು, ಅವ್ರು ಏನ್ ಹೇಳ್ತಾರೆ, ಅವ್ರ ಮನ್ಸಿಗೆ ಏನ್ ಒಪ್ಪಿಗೆ ಆಗತ್ತೆ ಅದ್ ನಾನು ಮಾತಾಡ್ಬೇಕು ಅನ್ನೋದು ಬಹಳ ಜನ MLAಗಳಿಗೆ ಇರ್ತದೆ. ಅದೇ ದೊಡ್ಡ ತಪ್ಪು ಅಲ್ಲ. ಇವ್ರ ಪ್ರಜ್ಞೆ ಮೂಡಿಸ್ಬೇಕು, ಅವ್ರಂಗ್ ನಾವು ಕುಣಿಯೋದಲ್ಲ. ಅವರಲ್ಲಿ ಸರಿ ಇದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ಕೋಬೇಕಾಗ್ತದೆ ಯಾರಿದ್ರು ಕೂಡ. ಕೆಲವು ಸಾರಿ ಅವರು ಎಕ್ಸಾಂಪಲ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವತ್ತು ದರ್ಶನ್ ಮೇಲೆ ಕೊಲೆ ಆರೋಪ ಇದೆ. ದರ್ಶನ್ ಎಷ್ಟೋ ಪರವಾಗಿಲ್ಲ ಶಿವರಾಜ್ ಕುಮಾರ್ಗಿಂತ ಅಂತ ಹೇಳಿ ಇದು ಕಂಪ್ಯಾರಿಸನ್. ದರ್ಶನ್ ನಾವು ಇವತ್ತು ಕಂಪೇರ್ ಮಾಡ್ಕೋಬಹುದಾ ಯಾರಿಗಾದ್ರೂ? ಆ ದರ್ಶನ್ ಮಾಡಿದನ್ನ ಇನ್ಯಾವ ಶತಮಾನಕ್ಕೂ ಯಾರು ಮಾಡಬಾರ್ದು ಮಾಡಬಾರ್ದು. ಮತ್ತೆ ಅವರಿಗೂ ಕೂಡ ಬೇಲ್ ಸಿಕ್ಬಾರ್ದು ಅಂತ ನಾವು ವಾದ ಮಾಡಿದ್ವಿ. ಸಿಕ್ಬಾರ್ದು. ಯಾಕೆಂದ್ರೆ ಒಬ್ಬ ಮನುಷ್ಯನ ಅಷ್ಟೊಂದು ಕೆಟ್ಟ ರೀತಿಯಲ್ಲಿ ಕೊಲೆ ಮಾಡಿ ಅಷ್ಟು ಕೆಟ್ಟ ಮನಸ್ಸಿದೆ. ಅಂತ ಮನಸ್ಥಿತಿಯ ವ್ಯಕ್ತಿಯನ್ನ ಇವರು ಜೈಕಾರ ಹಾಕಿ ಅವರನ್ನ ಹೋಲಿಸಿ ಶಿವರಾಜ್ ಕುಮಾರಿಗೋ ಮತ್ತಾರಿಗೋ ಹೋಲಿಸ್ತಾರಲ್ಲ. ಇದು ರವಿ ಗಾಣಿಗನ ಜನ ಯಾಕೆ ಗೆಲ್ಸಿದ್ರು ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಇವತ್ತು ಆರೋಪಿಗಳ ಪರ ನಿಲ್ತೀರಾ ಅಂದ್ರೆ ನೀವು? ಅದೇ ನಿಜವಾಗಿಯೂ ಅಲ್ಲ. ರವಿ ಗಾಣಿಗ ಅವರು ಒಳ್ಳೆ ಹೆಸರು. ನಾನ್ ಮಂಡ್ಯಕ್ಕೆ ಹೋಗ್ತಿರ್ತೀನಿ, ಅವರು ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅದೆಲ್ಲ ಜನಸಾಮಾನ್ಯರಿಗೆ ತಿಳಿಯೋ ರೀತಿಯಲ್ಲಿ
ಇದ್ ಮಾಡ್ತಿರ್ತಾರ ಅವರು, ಟೈಮ್ ಟೇಬಲ್ ತರ ಹಾಕಿ ಎಲ್ರಿಗೂ ಸಿಗೋ ಹಾಗೆ ಒಂದು ಏನ್ ಮದ್ವೆನೋ ಅದು ಇದು ಇರತ್ತಲ್ಲ, ಅದೆಲ್ಲ ಹೋಗ್ತಿರ್ತಾರೆ, ಎಲ್ಲ ಸರಿ. ಆದ್ರೆ ಈ ನಾಡಿನ ಜನತೆಗೆ ಯಾವಾಗ ಕೇಂದ್ರದಿಂದ ಪೆಟ್ಟು ಬೀಳುತ್ತೆ, ಯಾವ ವಿಷಯದಲ್ಲಿ ಬೀಳ್ತಾ ಇದೆ ಅನ್ನೋದನ್ನು ಜನರ ಗಮನಕ್ಕೆ ತರಬೇಕಲ್ಲ ಇವರು. ಕರ್ತವ್ಯ ಏನು ಇಲ್ವಾ? ಬಂದಿರೋ GST ನಮ್ ಸಿಂಹಪಾಲು GST ಹಿಡ್ಕೊಂಡು ಕೂತಿದ್ದಾರೆ. ನಾವು ಪ್ರತಿಯೊಬ್ರು ಕಷ್ಟಪಟ್ಟು GST ಕಟ್ತಾ ಇದೀವಿ. ಶ್ರೀಮಂತರಿಗೆ ವೆಲ್ತ್ ಟ್ಯಾಕ್ಸ್ ತೆಗ್ದಿದೆ, ಇದು ಇನ್ಕಮ್ ಏನ್ ಟ್ಯಾಕ್ಸ್ ಕಟ್ಬೇಕಾಗಿತ್ತು, ಎಕ್ಸ್ಟ್ರಾ ಟ್ಯಾಕ್ಸ್ ವೆಲ್ತ್ ಟ್ಯಾಕ್ಸ್ ತೆಗ್ದಾಕ್ಬಿಟ್ಟಿದ್ದಾರೆ. ಇವೆಲ್ಲ ರಾಜಕಾರಣಿಗಳು ಮಾತಾಡ್ಬೇಕು, ಅದನ್ನ ಮಾತಾಡ್ಬಿಟ್ಟು ಚಿಲ್ಲರೆ ವಿಚಾರಗಳನ್ನ ಮಾತಾಡ್ತಾ ಕೂತ್ಕೊಂಡಿದಾರಲ್ಲ ಇವರು. ಚಿಲ್ಲರೆ ವಿಷಯಗಳು ಬೇಕಾಗೇ ಇಲ್ಲ. ಈಗ ಎಂತೆಂತ ಇದು ಪ್ರಮುಖವಾದಂತ ಪ್ರಶ್ನೆಗಳು ಇವತ್ ನಮ್ಮನ್ನ ಕಾಡ್ತಾ ಇದಾವೆ. ಅದನ್ನ ಹೇಗೆ ನಾವು ಪರಿಹಾರ ಕಂಡುಕೋಬೇಕು ಅಂತ ಶಾಸಕರಲ್ಲದೆ ಬೇರೆಯವ್ರು ಮಾತಾಡಿದ್ರೆ ಏನ್ ಪ್ರಯೋಜನ ಆಗತ್ತೆ? ಶಾಸಕರುಗಳು ಅವ್ರು ಶಾಸನ ಮಾಡೋರು, ಬರೀ ವೋಟಿಂಗ್ ಕಟ್ಟ ಗಮನ ಕೊಡೋದಲ್ಲ. ಅಲ್ಲ, ಇವ್ರು ಒಂದಷ್ಟು ಓದ್ಕೋಬೇಕು. ಇವಾಗ ನಿಮ್ ಟೈಮಲ್ಲಿ ಹೆಂಗ್ ಓದ್ಕೊಂಡ್ ಬರ್ತಾ ಇದ್ರು ಶಾಸನ ಸಭೆಗೆ? ಅದೇ ಅದು ಮಾಡ್ತಾ ಇಲ್ಲ ಈಗ. ಇಷ್ಟೇ ಇವ್ರಿಗೆ ಏನ್ ಬಹಳ ಜನ ನಾನ್ ಗಮನಿಸ್ತೀನಲ್ಲ, ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಮದ್ವೆಗೆ ಹೋಗಿದ್ವಿ, ಅವ್ರಿಗೆ ಸತ್ರೆ ಅವ್ರಿಗೇನೋ ಕೊಟ್ವಿ ಪರಿಹಾರ, 5,000 ಮದ್ವೆ ಕೊಡೋದು, 5,000 ತಿಥಿ ಕೊಡೋದು, ಇಷ್ಟೇನಾ ಇವ್ರ ಕೆಲಸ? ಇದು ಬಹಳ ಚೀಪ್ ಮೆಂಟಾಲಿಟಿ. ಇದು ನಿಜವಾಗಿ ಇದು ಆಗ್ಬಾರ್ದು. ಇದು ಶಾಸಕರು ತಮ್ಮ ಘನತೆ ಉಳಿಸ್ಕೋಬೇಕು. ತಾವು ನೋಡಿ, ಹಿಂದೆಲ್ಲ ನಜೀರ್ ಸಾಹೇಬ್ರು ಮತ್ತೆ ಗೋವಿಂದೇಗೌಡ್ರು, ಜಯೇಶ್ ಪಟೇಲ್, ಈಗಿರೋ ದೇವೇಗೌಡರು ಅವ್ರ ಮಕ್ಕಳಿಂದ ಏನೋ ಈ ಹೆಸರು ಕೆಡಿಸ್ಕೊಂಡಿರ್ಬಹುದು, ಆದ್ರೆ ಅವರು ಕೂಡ ನೀರಾವರಿ ತಜ್ಞರ ಕೆಲಸ ಮಾಡಿದ್ರು. ರಾಮಕೃಷ್ಣ ಹೆಗಡೆ, ಆಳ್ವ, ಈ ಸಿಂಧ್ಯಾ ಅವರಿದ್ದಾರೆ, ಅವರೆಲ್ಲ ಬಹಳ ಇದು ಎಂತೆಂತವ್ರಿದ್ರು ರೀ ಅವರು. ಈಗ ನಮ್ ರಮೇಶ್ ಕುಮಾರ್ ಅವ್ರು ಇದ್ರಲ್ಲ, ಈಗೆಲ್ಲ ಇತ್ತೀಚಿನವ್ರು ಕೂಡ ರಮೇಶ್ ಕುಮಾರ್ ಅವರು, ಇವರೆಲ್ಲ ತುಂಬಾ ಓದ್ಕೊಂಡು ತುಂಬಾ ತಿಳ್ಕೊಂಡು ರಾಜಕೀಯ ಮಾಡಿದವ್ರು. BL ಶಂಕರ್ ಆಗಿರ್ಬಹುದು, ನಮ್ಮಲ್ಲಿ ಇನ್ನ ಎಷ್ಟೋ ಜನ ತೀರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇತ್ತೀಚಿನವರೇ, ಬಹಳ ಹಿಂದೆ 100 ವರ್ಷಗಳ ಹಿಂದಿನ ಅಲ್ಲ. ಅದನ್ನಾದ್ರೂ ಇವ್ರು ಪಾಲಿಸ್ಬೇಕಲ್ಲ ಈಗಿನ MLAಗಳು. ಈ ಅಷ್ಟೊಂದು ಬದಲಾವಣೆ ಆಗ್ಬಾರ್ದು ತೀರಾ. ಭ್ರಷ್ಟಾಚಾರ ನಡೀತಾ ಇದೆ. ಈಗ ನಾವು ಮೊನ್ನೆ ಇದೇ ವಿಷಯವಾಗಿ ಸರ್ಕಾರದ ವೈಫಲ್ಯಗಳ ಬಗ್ಗೆನೂ ಮಾತಾಡಿದ್ವಿ. ಹೌದು, ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಾ, ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ, ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಆದ್ರೆ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಲಾರದ ರೀತಿಯಲ್ಲಿ ಅವ್ರ ತಲೆಗೆ ತುಂಬಿಟ್ಟಿದ್ದಾರೆ. ಅವ್ರ ತಂದೆ ತಾಯಿ ಕಳಿಸ್ತಾ ಇಲ್ಲ. ಮೇಡಮ್, ಇವತ್ತು ನಾನು ರಾಮನಗರದಿಂದ ಬರ್ಬೇಕಾರೆ, ಬೆಂಗಳೂರು ದಕ್ಷಿಣ ಅಂತ ಮಾಡಿದ ಜಿಲ್ಲೆ, ಈಗ ಅಲ್ಲಿಂದ ಬರ್ಬೇಕಾರೆ ಇವತ್ತು ಖಾಸಗಿ ಶಾಲೆಗಳನ್ನ ಉದ್ಘಾಟನೆ ಮಾಡ್ತಿರೋರು DK ಶಿವಕುಮಾರ್ ಅವ್ರ ಬ್ರದರು, ಮತ್ತೆ ಇನ್ನೊಬ್ರು ಮಳವಳ್ಳಿ ಶಾಸಕರು ಉದ್ಘಾಟನೆ ಮಾಡ್ತಾ ಇದಾರೆ. ನಾನು ಅದನ್ನ ಫೋಟೋ ತೆಗೆದುಕೊಂಡು ಬಂದಿದ್ದೀನಿ. ಎಲ್ಲಿಗೆ ಹೊರಟಿದೆ? ಇವರೆಲ್ಲ ಸರ್ಕಾರಿ ಶಾಲೆಗಳನ್ನ ಪ್ರಮೋಟ್ ಮಾಡ್ಬೇಕು, ಅದ್ರ ಬದಲಿಗೆ ಇವರೇ ಖಾಸಗಿ ಶಾಲೆಗಳನ್ನ ಇನಾಗರೇಷನ್ ಮಾಡ್ತಾ ಕೂತ್ಕೊಂಡಿದಾರಲ್ಲ. ನಾವೊಂದ್ ಕೆಲಸ ಮಾಡ್ಬೇಕಂತ ಮಾಡಿದೀವಿ. ಎಲ್ಲಾ ಶಾಸಕರು ಮಂತ್ರಿಗಳು ಮೊದಲು ತಾವು ಯಾರ್ಯಾರು ನೀವು ಕಾನ್ವೆಂಟ್ ನಡೆಸ್ತಾ ಇದ್ದೀರಾ ಅದನ್ನ ಮೊದಲು ಅದು ಬೆಳಕಿಗೆ ಬರ್ಬೇಕು, ಆಮೇಲೆ ಅದನ್ನ ಮುಚ್ಚೋ ಕೆಲಸ ಆಗ್ಬೇಕು. ಯಾಕಾಗಿ ನೀವು ಸರ್ಕಾರಿ ಶಾಲೆಗಳನ್ನ ನೀವು ಬೆಳೆಸ್ತಿಲ್ಲ ಅಂದ್ರೆ ಈಗ ನಿಮ್ ಸ್ವಾರ್ಥಕ್ಕೋಸ್ಕರ ಅನ್ನೋ ಮಾತನ್ನ ನಾವ್ ಹೇಳ್ಬೇಕಾಗಿದೆ ಅಲ್ವಾ? ಹೌದಲ್ಲ, ನೀವು ಹೇಳ್ತಾ ಇರೋದು ಅವ್ರ ಸ್ವಾರ್ಥವೇ ಇದು. ಹೌದು, ಸ್ವಾರ್ಥಕ್ಕಾಗಿ. ನೋಡಿ, ಇದರಿಂದ ಏನಾಗತ್ತೆ, ಒಬ್ಬೊಬ್ಬ ಮಧ್ಯಮ ವರ್ಗದ ಮನುಷ್ಯ ಇವತ್ತು ನನ್ನ ಹತ್ರ ಹೇಳ್ತಿರ್ತಾರೆ, ಮೇಡಮ್ ನಾವು 80,000 ಕಟ್ಬೇಕು, 40,000 ಕಟ್ಬೇಕು, 2 ಮಕ್ಕಳಿಂದ ಹಿಂಗಾಗಿದೆ. ಬರೀ ಅದಕ್ಕೋಸ್ಕರ ಏನ್ ಬೇಕಾದ್ರು ಈಗ ಕೊಲೆ ಮಾಡಕ್ಕೂ ಕಳ್ತನ ಮಾಡಕ್ಕೂ ಹೆಸಲ್ಲ ಜನ. ಆತರ ಅಂತ ಒಂದು ಸ್ಥಿತಿಗೆ ಮುಟ್ಟಿದ್ದಾರೆ. ಆ ಪ್ರೈವೇಟ್ ಕಾನ್ವೆಂಟ್ ಗಳಿಗೆ ಹಣ ಕಟ್ಟಕ್ ಹೋಗಿ ಅಸಾಧ್ಯ ಆಗಲ್ಲ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇರುವಂತ ಅದ್ರ ಪ್ರಚಾರನೂ ಆಗ್ತಾ ಇಲ್ಲ. ಎಲ್ಲ ಶಾಲೆಗಳನ್ನ ಇವರೇ ನಿಧಾನ ಮುಗಿಸ್ತಾ ಬರ್ತಾ ಇದಾರೆ, ಸರ್ಕಾರಿ ಶಾಲೆಗಳನ್ನ. ನನ್ಗೆ ಇವತ್ತು ಹಳ್ಳಿಗೆ ಹೋಗಿದೆ, ಅಲ್ಲಿ ಒಂದು ಗಂಡ ಇಲ್ದಿರೋ ಮಹಿಳೆ ಹೇಳ್ತಾರೆ, ನಾನ್ ನನ್ ಮಗಳಿಗೆ ಇದುವರೆಗೂ 10 ಲಕ್ಷ ಖರ್ಚು ಮಾಡಿದೀನಿ, ಇನ್ನು 10th ಮುಗ್ದಿಲ್ಲ, ನೀವು ದಯವಿಟ್ಟು ನೀವು ವಾಯ್ಸ್ ತೆಗಿಬಾರ್ದಾ, ನೀವು ಇದನ್ನೆಲ್ಲ ರಾಷ್ಟ್ರೀಕರಣ ಮಾಡಿಸಬಾರ್ದಾ, ಎಲ್ಲಾ ಸರ್ಕಾರ ನೋಡ್ಕೊಳ್ಳೋಂಗ್ ಮಾಡಬಾರ್ದಾ ಅಂತ ಕೇಳ್ತಾರೆ ಹಳ್ಳಿಯವರು. ಹೌದೌದೌದು. ಇಲ್ಲ, ಆದ್ರೆ ಬೀದಿಗೊಂದು ನಮ್ಗೆ ಈಗ ಎಲ್ಲಾರು ಸೇರಿಸ್ತಾ ಇರೋದು ಇಂಗ್ಲಿಷ್ ಶಾಲೆ, ನಾವು ಸೇರಿಸಲೇಬೇಕಾದ ಅನಿವಾರ್ಯತೆ. ಆ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳೇ ಬರ್ತಾ ಇಲ್ಲ, ಹೆಂಗ್ ಧೈರ್ಯವಾಗಿ ಸೇರಿಸೋದು? ಈ ರೀತಿ ನೀವೆಲ್ಲ ಇವತ್ ನಮ್ಗ್ ಬುದ್ಧಿ ಹೇಳ್ತೀರಾ, ಆದ್ರೆ ನೀವ್ಯಾಕೆ ಸರ್ಕಾರಕ್ಕೆ ಹೇಳಲ್ಲ ಅಂತ ಕೇಳ್ತಿದ್ದಾರೆ ನಮ್ಮನ್ನ. ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ಕೇಳೋ ಸ್ಥಿತಿಲಿ ಇಲ್ವಲ್ಲ. ಈಗ ಆದ್ರೂ ಹೇಳ್ಬೇಕಾಗಿದೆ, ನಾವು ಬಿಡಬಾರ್ದು, ಹೇಳಲೇಬೇಕಾಗಿದೆ. ಈ ಮಿತಿ ಮೀರಿದಾಗ ನಾವು ಧ್ವನಿ ಎತ್ತದೇ ಇದ್ರೆ ಇನ್ಯಾವಾಗ ಎತ್ತಬೇಕು ನೋಡಿ. ಈ ಧ್ವನಿ ಬಗ್ಗೆ ಗಣಿಗ ಮಾತಾಡ್ಲಿ, ಈ ವಿಚಾರ ಬಗ್ಗೆ ಮಾತಾಡ್ಲಿ ಅವರು. ಅದೇ ಮಾತಾಡಕ್ಕಿಂತವೆಲ್ಲ ವಿಷಯ ಇದಾವಲ್ರಿ. ಇದು ಜ್ವಲಂತ ಸಮಸ್ಯೆ ಅಲ್ವಾ ಇದು? ಒಬ್ಬ ಜನಸಾಮಾನ್ಯ ಇಷ್ಟು ಪರದಾಡ್ತಿರ್ಬೇಕಾದ್ರೆ ಶಿಕ್ಷಣ, ಆರೋಗ್ಯ ಇವುಗಳನ್ನ ನೀವು ಉಚಿತವಾಗಿ ಕೊಡ್ಬೇಕು. ಅದ್ ನಾವು ಮೊನ್ನೆ ಇದ್ರಲ್ಲಿ ಶೌಚಾಲಯಗಳಿಗೆ ನೀವು ಶುಲ್ಕ ಕಟ್ಟಿಸ್ಕೋಬಾರ್ದು ಅಂತ ಒಂದು ಹೋರಾಟ ಮಾಡಿದ್ವಿ
ಮೆಟ್ರೋದಲ್ಲಿ ಅದಕ್ಕೂ ನೀವು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆಗೂ ಕೂಡ ನೀವೆಲ್ಲ ಈ ತರ ಮಾಡಿದ್ರೆ ಅಂದ್ರೆ ಇವರೆಲ್ಲ ಕರ್ನಾಟಕದ ಮೋದಿಗಳಾಗ್ತಾ ಇದಾರಲ್ಲ ಮೇಡಮ್. ಅಲ್ಲಿ ಮೋದಿ ನಮ್ಗೆ ಟಾರ್ಚರ್ ಮಾಡ್ತಾ ಇದಾರೆ GST ಇಂದ ಅಂದ್ರೆ ಇವ್ರು ಅವ್ರು ಏನ್ ಫಾಲೋ ಮಾಡ್ತಾರೋ ಅವ್ರ ಫುಟ್ ಸ್ಟೆಪ್ ಅಲ್ಲೇ ಹೋಗ್ತಾ ಇದಾರೆ ಇವರೆಲ್ಲ. ಆದ್ರೆ ಸುಮ್ನೆ ಟೀಕೆ ಮಾಡ್ತಾರೆ, ನಾವು ಅದೇ ಜಾಡ್ ಹಿಡಿದಿದ್ದೀವಿ ಅನ್ನೋದೇ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಈಗ ಇವ್ರೇನ ರಾಹುಲ್ ಗಾಂಧಿ ಹೇಳೋ ಐಡಿಯಾಲಜಿನೆಲ್ಲ ಇವ್ರು ಬಿಟ್ರೆ ಇವ್ರ ಪಕ್ಷಕ್ಕೆ ಎಲ್ಲಿ ಘನತೆ ಗೌರವ ಬರುತ್ತೆ? ಅದೇ ನೋಡಿ, ಈ ರಾಹುಲ್ ಗಾಂಧಿ ಮಾತನ್ನ ಎಲ್ರೂ ಆಡಕ್ ಶುರು ಮಾಡ್ಬೇಕು, ಎಲ್ರೂ ಮನಸ್ಸಿಗೆ ತಂದ್ಕೋಬೇಕು ಕೊನೆ ಪಕ್ಷ ಜನ. ಅಂದ್ರೆ ಅವರಷ್ಟು ಒಂದು ಪ್ರಜ್ಞಾವಂತಿಕೆ ಇವರಲ್ಲಿ ಯಾರಲ್ಲೂ ಬರ್ತಾ ಇಲ್ಲ. ಇವ್ರಿಗೆ ಯಾಕಂದ್ರೆ ಅವರಿಗೆ ಸ್ವಾರ್ಥ ಇಲ್ಲ. ಹೌದು, ಅವ್ರದ್ದು ಶಾಲೆ ಇಲ್ಲ ಮೇಡಮ್, ಅವ್ರ ಸ್ವಂತ ಶಾಲೆ ಇಲ್ಲ ರಾಹುಲ್ ಗಾಂಧಿಗೆ. ಅವ್ರು ಏನು ಮಾಡಕ್ಕಾಗಲ್ಲ ಅಂತವು. ಇವ್ರಿಗೆಲ್ಲ ಶಾಲೆಗಳಿದಾವೆ, ಇವ್ರದೆಲ್ಲ ಏನೇನ ಜಮೀನ್ಗಳಿದಾವೆ, ಇವರೆಲ್ಲ ಎಲ್ಲರನ್ನು ಓಲೈಸ್ಬೇಕು ಇವ್ರಿಗೆ. CBI ಎಲ್ಲ ರೇಡ್ ಮಾಡ್ಬಿಡುತ್ತೆ ಇಲ್ಲ ಅಂದ್ರೆ ಇವ್ರಿಗೆ. ಈಗ ಇವರು ಹಿಂದಿನ ಗೋವಿಂದೇಗೌಡರು, ನಜೀರ್ ಸಾಹೇಬ್ರು ಆ ಕಾಲದ ಜನಗಳೇ ಆಗಿದ್ರೆ ಇವರು ಜಮೀನು ಮಾಡೋದಾಗ್ಲಿ, ಈ ಶಾಲೆಗಳು ಪ್ರೈವೇಟ್ ಮಾಡೋದಾಗ್ಲಿ, ನನ್ನದು ಅಂತ ಹೇಳ್ಕೊಳ್ಳೋದಾಗ್ಲಿ ನಾಚಿಕೆ ಬರ್ಬೇಕಾಗಿತ್ತು. ಅದು ಮಾಡಬಾರ್ದು ಅನ್ನೋದು. ಈಗ ನೋಡ್ರಿ, ಈ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಯಾಕೆ ನೆನೆಸ್ತೀವಿ ನಾವು? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧಿ ಇವ್ರನ್ನೆಲ್ಲ ಯಾಕೆ ನೆನೆಸ್ತೀವಿ? ಅವರೆಲ್ಲ ಎಷ್ಟು ಇದ್ ಮಾಡಿದ್ರಲ್ಲ. ಕೊನೆ ಪಕ್ಷ ರಾಜಕೀಯದಲ್ಲಿ ಅವರಲ್ಲಿ ಒಂದು ಸಾಸು ಎಷ್ಟಾದ್ರೂ ನಾವು ನಿಯತ್ ಇಟ್ಕೊಂಡ್ರೆ ಕರ್ನಾಟಕದಲ್ಲಿ ನೀರ್ ತುಂಬಿಕೊಳ್ಳೋದಾಗಿರ್ಬಹುದು ಈ ರಾಜಕಾಲುವೆಯಿಂದ. ಈಗ ಅದು ಯಾಕೆ ಮುಲಾಜಿಗೆ ಬೀಳ್ತೀರಿ? ಏನಿದೆ ಅದು? ಯಾಕೆ? ಆಮೇಲೆ ಅಧಿಕಾರಿಗಳು ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡ್ಕೊಳ್ತಿದಾರ ನಿಜವಾಗಿಯೂ? ಅವ್ರಿಗೆ ಯಾಕೆ ಸ್ಯಾಲರಿ ಕೊಡ್ತಾರ ಮೇಡಮ್? ಇವರು ನಮ್ ತೆರಿಗೆ ದುಡ್ಡನ್ನ ಯಾಕೆ ಕೊಡ್ತಾ ಇದಾರೆ ಈಸಿಯಾಗಿ? ಅವ್ರಿಗೆ ಅಷ್ಟೊಂದು ಸಂಬಳ ತಗೊಳ್ತಾರಲ್ರಿ ಇವರು, ಎಷ್ಟೆಷ್ಟು ಸಂಬಳ ತಗೊಳ್ತಾರೆ. ಆ ಸಂಬಳ ಋಣ ಅಂತ ಹೇಳ್ತಾರೆ. ದೇವ್ರು ಅಂತ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹುಂಡಿಗೆ ದುಡ್ಡು ಹಾಕಿ ಬಂದ್ರೆ ನಾವು ಪವಿತ್ರರಾಗ್ಬಿಟ್ವಿ, ನಮ್ ಪಾಪ ಪರಿಹಾರ ಆಯ್ತು ಅಂತ ಭಾವಿಸ್ತಾರಲ್ಲ. ಈ ಮೂರ್ಖತನದಿಂದ ಬೇರೆ ಬೇಕಾ? ಯಾವ ದೇವಸ್ಥಾನ ರೀ? ನೀವು ದೇವಸ್ಥಾನಕ್ಕೆ ಹೋಗಿ ಮಾಡೋ ಬದಲು ಜನಗಳ ಬಾಗ್ಲಿಗೆ ಹೋಗ್ರಿ. ಜನಗಳಿಗೆ ಏನಾಗ್ತಾ ಇದೆ ಯಾಕೆ ನೋಡ್ಕೋಬಾರ್ದು? ನಾನು ಹೇಳೋದು, ಒಬ್ಬ ಶಾಸಕ ತನ್ನ ಕ್ಷೇತ್ರದಲ್ಲಿ, ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ತನ್ನ ಕ್ಷೇತ್ರ, ಎಷ್ಟು ಸಣ್ಣ ಕ್ಷೇತ್ರ, ಅದರಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನಕ್ಕೆ ಮನೆ ಇಲ್ಲ, ಯಾರ್ಯಾರು ಎಲ್ಲೆಲ್ಲಿ ತಗ್ಗು ದಿನ್ನೆ ಏನಿದೆ, ಕೆರೆಗಳು ಮುಚ್ಚೋಗಿದಾವ, ನೀರಾವರಿಗೆ ನಾವು ಏನ್ ವ್ಯವಸ್ಥೆ ಮಾಡಬಹುದು, ನನ್ನ ತಾಲೂಕಿನಲ್ಲಿ ಏನ್ ಮಾಡಬಹುದು, ಹೀಗೆ ಪ್ರತಿಯೊಬ್ರು ಆಲೋಚನೆ ಮಾಡಿದ್ರೆ ಅಷ್ಟು ಜನ ಸೇರಿ ಏನಾದ್ರು ಒಂದು ಕೊರತೆ ಇರುತ್ತಾ? ಪ್ರತಿಯೊಬ್ಬರಿಗೂ ಕೆಲಸ ಸಿಗತ್ತೆ ಇವತ್ತು. ಅಂತದ್ ಏನು ಆಗ್ತಾ ಇಲ್ಲ ಇವತ್ತೆಲ್ಲ. ಕುಂಬಾರ್ಕಿ ಹೋಯ್ತು, ಕಮ್ಮಾರ್ಕಿ ಹೋಯ್ತು, ಪ್ರತಿಯೊಂದು ಕೂಡ ಪಾಪ ಏನೇನು ಪ್ರಾದೇಶಿಕವಾಗಿ ಯಾವ್ಯಾವ ಕಲೆಗಳಿದ್ದು, ಯಾವ್ಯಾವ ವೃತ್ತಿಗಳಿದ್ದು ಎಲ್ಲ ನಾಶ ಅದು. ಇವತ್ತು ಏನು ಬಾಯ್ಲಿಂಗ್ ಪಾಯಿಂಟ್ ಬಂದಿದೆ, ಆದ್ರೂ ನಮ್ ಜನಕ್ಕೆ ಇವ್ರು ಅರ್ಥ ಮಾಡ್ಸಕ್ ರೆಡಿ ಇಲ್ಲ ರಾಜಕಾರಣಿಗಳು. ಅದು ಯಾವ ಪಕ್ಷದೇ ಆಗಿರ್ಲಿ, ಇವರು ರೆಡಿ ಮಾಡಿಸ್ಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಾ? ಕೊನೆ ಮಾತನ್ನ ಏನು ಹೇಳ್ತೀರಾ? ಪ್ರಜಾಪ್ರಭುತ್ವ ಉಳಿಸ್ಬೇಕಾದ್ರೆ ಸರ್ಕಾರಗಳು ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡ್ಬೇಕು. ಜನಗಳಿಗೆ ಎಚ್ಚರಿಕೆ ಕೊಡ್ಬೇಕಾದ್ರೆ ಇವ್ರು ಮೊದಲು ಎಚ್ಚರಗೊಳ್ಬೇಕು. ನಮ್ಮಿಂದ ಏನ್ ತೊಂದರೆ ಆಗಿದೆ ಅನ್ನೋವಂತ ಒಂದು ಆತ್ಮಾವಲೋಕವನ್ನ ಸರ್ಕಾರ, ಮಂತ್ರಿಗಳು, ಶಾಸಕರು, ಜನಪ್ರತಿನಿಧಿಗಳು ಮಾಡ್ಕೊಳ್ಳದೆ ಇದ್ರೆ ಇವ್ರು ನಾವು ಆಡೋ ಆಟನೇ ಆಡ್ತಿರ್ತೀವಿ, ಜನಗಳೆಲ್ಲ ಗುಲಾಮರು, ಅವ್ರು ನಾವ್ ಹೇಳ್ದಂಗೆ ಹೆಂಗೋ ಒಂದ್ ಬಂದ್ ಏನೋ ಮಾಡಿಸ್ಕೊಳ್ತಾರೆ, ಕೆಲಸ ಮಾಡಿಸ್ಕೊಂಡು ಹೋಗ್ತಿರ್ತಾರೆ ಅನ್ನೋದು ಇವ್ರು ಬಂದ್ರೆ ಖಂಡಿತವಾಗಿಯೂ ಪ್ರಜಾಪ್ರಭುತ್ವ ಉಳಿಯಲ್ಲ. ಬಹಳ ಬೇಗ ಮನುವಾದ ಬರುತ್ತೆ, ಬಹಳ ಬೇಗ ಈ ಸರ್ಕಾರಗಳು ನಾಶ ಆಗಿ ಯಾವ್ಯಾವ್ದೋ ಬರಬಾರದು ಇದು ಬಂದು ನಾವು ಹೇಗ್ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ವೋ ಅಂತ ಹೋರಾಟವನ್ನ ನಾವು ಮಾಡ್ಬೇಕಾಗತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗೋ ಅನಿಷ್ಟವನ್ನ ನಾವು ಈಗ್ಲೇ ನೆನೆಸ್ಕೋಬಹುದು. ಅಂತ ಒಂದು ಅನಿಷ್ಟ ಪದ್ಧತಿ ಬರೋದನ್ನ ತಡಿಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ರಾಜಕಾರಣಿಗೆ ಬರಬೇಕು. ಬಂದ್ರೆ ಬಹಳ ಒಳ್ಳೇದು. ಅದನ್ನ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಅವರು ಬಾಯಿ ಬಿಡ್ಬೇಕು ಮತ್ತು ಅದಕ್ಕೆ ಹೋರಾಟ ಮಾಡ್ಬೇಕು. ನಾವಂತೂ ನಮ್ ಕೈಲಾದಷ್ಟು ಮಾಡ್ತಾ ಇದೀವಿ. ಸಾಲದು. ಮತ್ತೆ ನೋಡಿ, ಇದು ನೀವು ಗಮನಿಸಿದ್ರಲ್ಲ ಈಗ ಸೂಕ್ಷ್ಮವಾಗಿ, ಅದನ್ನ ಹೆಚ್ಚೆಚ್ಚು ಹೇಳ್ಬೇಕು. ಯಾವುದು? ಪ್ರಧಾನ ಮಂತ್ರಿಗಳು ಈ ದೇಶಕ್ಕೆ ಒಂದು ಒಳ್ಳೆಯ ಒಂದು ಕರ್ನಾಟಕದ ಒಬ್ಬ ಹೆಣ್ಣುಮಗಳು ಇಷ್ಟೊಂದು ಒಳ್ಳೆಯ ಗೌರವವನ್ನ ತಂದ್ಕೊಟ್ರಲ್ಲ. ಒಂದೇ ಮಾತು, ಒಂದೇ ಅಭಿನಂದನೆಯ ಮಾತು. ಅದು ಕನ್ನಡಕ್ಕೆ ಮಾಡಿದ ಅವಮಾನ ಅಲ್ವಾ ಅಂತ ನಾನು ದೊಡ್ಡ ಅವಮಾನ, ಕನ್ನಡಕ್ಕೆ ಮಾಡಿದ ಅವಮಾನ, ಸ್ತ್ರೀ ಕುಲಕ್ಕೆ ಮಾಡಿದ ಅವಮಾನ, ಜಾತೀಯತೆ ಅಂತ ಹೇಳಿ ಅದು ಕೋಮುವಾದವನ್ನ ಅದು ಕೂಡ ಒಂದು ಅವಮಾನನೇ. ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದು ತೀರಾ ಎಲ್ಲದನ್ನೂ ಒಂದಕ್ಕೆ ಅವಮಾನ ಅಲ್ಲ, ಅದು ಸಮಸ್ತ ಇದಕ್ಕೇನೆ ಮಾನವ ಜನಾಂಗಕ್ಕೆ ಅವಮಾನ. ಯಾಕೆಂದ್ರೆ ಪ್ರಧಾನಿ ನಮ್ಮ ಇಂಡಿಯಾ ದೇಶದ ಪ್ರತಿನಿಧಿ, ಇಡೀ ದೇಶದ ಪ್ರತಿನಿಧಿ. ಅವರಿಂದ ನಾವು ಬಯಸ್ತೀವಿ ಒಂದು ಒಳ್ಳೆಯ ಒಂದು ಶುಭ ಕಾಮನೆಯನ್ನು. ಅದೇ ಅವ್ರು ಕೊಡಲ್ಲ ಅಂದ್ರೆ
ಅವರು ಎಷ್ಟು ಸಣ್ಣ ಮನಸ್ಸಿನವರು ಅನ್ನೋದು ನೋಡಿ ಬೇಜಾರಾಗುತ್ತೆ. ಖಂಡಿತ ಮೇಡಮ್, ನೀವು ಇದುವರೆಗೂ ಒಡೆದು ಆಳುವ ನೀತಿಗೆ ಬಲಿಯಾಗಬೇಡಿ ಅಂತ ಹೇಳಿ ಕನ್ನಡ ಜನರಿಗೆ ಕರೆ ಕೊಟ್ಟಿದ್ದೀರಾ. ಖಂಡಿತ ಜನ ಇದನ್ನ ಅನುಸರಿಸಿದ್ರೆ ಮಾತ್ರ ನೀವು ಹೇಳಿದ ಒಂದು ಪ್ರಗತಿಪರ ಸರ್ಕಾರ ಉಳಿಯೋಕ್ ಸಾಧ್ಯ ಅಂತ ಹೇಳ್ತಾ ಈ ಚರ್ಚೆಯನ್ನ ಮುಗಿಸ್ತೇನೆ ಮೇಡಮ್. ನಮಸ್ಕಾರ. ನಮಸ್ಕಾರ.